ಅಲ್ಕಚ್ಚಿ ಒದಿತಿದ್ದಾರೆ ಏನು ಮಾಡಿದೆ ಅಂತ ಅಲ್ಲಿ ನಾನು ಹಿಡಿತಿರ್ಲಿಲ್ಲ ಅಂದ್ರೆ ಇವರಿಗೆ ಅವ್ರು ಇಬ್ರು ಇಡ್ತಿದ್ರು ಸರ್. ಹೇಳ್ತಾ ಇದ್ದೀನಿ ಸರ್, ಹೊರಗಡೆ ಪೇಷಂಟ್ ಇದೆ ಅಂತ ಹೇಳಿದ್ರು ಮಾಡ್ತಾ ಇದ್ದಾರೆ, ಹೊರಗಡೆ ವೇಟ್ ಮಾಡ್ರಿ, ಪೇಷಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. वाइफ की कौन है, कौन टच किया, कौन है बताओ सर और मेरा ಬರ್ತಾರ ಒಳಗೆ ಹೋಗ್ಬಿಟ್ಟು ಬೇಸಿ ಮಾಡಾತಿದ್ರು ಲೇಡೀಸ್ ಎಲ್ಲರೂ ಹೊರಗೆ ಹತ್ತು ಐದಕ್ಕೆ ನಾನು ಸ್ಕ್ಯಾನ್ ಮಾಡ್ತಾ ಇದ್ದೆ. ಪೇಷಂಟ್ ಅಟೆಂಡರ್ ಸಡನ್ ಒಳಗಡೆ ಅವರು ಸ್ಕ್ಯಾನಿಂಗ್ ರೂಮಿಗೆ ಬಂದುಬಿಟ್ಟು ಪೇಷಂಟ್ ಅಟೆಂಡರ್ ಮತ್ತು ಅವ್ರ ಫ್ರೆಂಡ್ಸ್ ಬಂದುಬಿಟ್ಟು ನನಗೆ ಹೊಡಿತಾ ಇದ್ದು. ಅದಾದ್ಮೇಲೆ ಅದು ಕೇಳಿ ಏನಾಗಿದೆ ಅಂತ ಕೇಳಿದ್ರೆ ನಾನು 9ನೇ ತಾರೀಕಿಗೆ ಮಾಡಿರೋ ಸ್ಕ್ಯಾನು ನಾನು ಟಚ್ ಅಸಭ್ಯವಾಗಿ ವರ್ತನೆ ಮಾಡಿದ್ದೀನಿ ಅಂದ್ಕೊಂಡ್ಬಿಟ್ಟು ನನ್ನ ಮೇಲೆ ಅವರು ಬಡಿತಾ ಇದ್ದರು. ಅದಕ್ಕೆ ನಾವು FIR ಕಂಪ್ಲೇಂಟ್ ಮಾಡಿದ್ದೀವಿ. ಅವ್ರ ವಿರುದ್ಧ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗಲೇಬೇಕು ಅಂತ ಎಲ್ಲ ಡಾಕ್ಟರ್ ನಾವು ಆಗ್ರಹಿಸ್ತಿದ್ದೀವಿ. ಏಕಾಏಕಿ ಬಂದ್ಬಿಟ್ರು ಡ್ಯೂಟಿ ಅವರಲ್ಲಿ ಮಾಡಬೇಕು, ಸಡನ್ನಾಗಿ ಬಂದುಬಿಟ್ಟು ಅವ್ರಿಗೆ ನಾನು ಇವಳೇ ಅವ್ರ ಹೆಂಡ್ತಿ ನಾನು ತೋರಿಸಿದ್ಲು, ಇವನೇ ಮಾಡಿದ್ದಾನೆ, ನೀವು ಟಚ್ ಮಾಡಿದ್ದಾನೆ ಅಂತ. ನನಗೆ ಗೊತ್ತೂ ಇಲ್ಲ ಪೇಷಂಟ್ ಎಷ್ಟು ದಿನಕ್ಕೆ. ನಾನು 100ರಿಂದ 105 ಪೇಷಂಟ್ ನಾವು ದಿನಕ್ಕೆ ಸ್ಕ್ಯಾನ್ ಮಾಡ್ತೀವಿ. ಪೇಷಂಟ್ ಯಾರು ಅಂತಲೂ ಗೊತ್ತಿಲ್ಲ ನನಗೆ. ಬಂದು ನನಗೆ ಅವರು ಒಬ್ಬ ಹಿಡ್ಕೊಂಡು ಒಬ್ಬನು ಹೊಡೆದ. स्कैनिंग ಮಾಡಕತ್ತಿದ್ರು. ಹೌದು, मांडी को हाथ लगाए ना फर्स्ट में एक बार, लगाने के बाद मैंने पैर से ऐसा हाथ से ऐसा हटाने के बाद फिर से लगाए नो, फिर से लगे 2-3 बार लगे. मैं ऐसा करती क्या कि स्कैनिंग बोल को समझी. फिर मैं बाद में स्कैनिंग पहले एक स्कैनिंग करे थे, वैसा नहीं करे थे वहाँ. मैं समझी नर्स तो रहते हैं हर जगह, यहाँ पे नर्स नहीं है. एक नर्स भी नहीं, पूरे दोनों डॉक्टर चाहिए नो. एक तो नर्स रहना ज़रूरी है यहाँ पे. और हम ना उल्टा बोलते ही नो, जब मेरे हस्बैंड आपको पूछने को उल्टा हमारे ऊपर केस कर रही नो, ऐसा कर रही घर को. ಒಂದು ರೇಡಿಯೋ ಡಾಕ್ಟರ್ಗೆ PGಗೆ ವರ್ಕ್ ಮಾಡ್ತಾ ಇರೋದು ಇಲ್ಲಿ ಬನ್ನಿ ಅಸಾಲ್ಟ್ ಮಾಡಿದ್ದಾರೆ. ಒಂದು ಪೇಷಂಟ್ ಇಬ್ಬರು ಬಂದಿದ್ದಾರೆ. ಒಂದು ಕಾಲರ್ ಹಿಡ್ಕೊಂಡು ಒಂದು ಹೊಡಿತಾ ಇದ್ದಾರೆ ಇನ್ನೊಬ್ಬರು. ಅದು ಅಸಾಲ್ಟ್ ಮಾಡಿದ್ದಾರೆ ತುಂಬ. ಅದು ಪೇಷಂಟ್ 3 ದಿವಸ ಹಿಂದೆ ನೋಡಿರೋದು. ಇಲ್ಲಿ ಒನ್ ಡೇ ಅಲ್ಲಿ ಒಂದು 200-300 ಪೇಷಂಟ್ಸ್ ನೋಡ್ತಾರೆ ಎಲ್ಲ. ಇಲ್ಲಿ ಸೆಕ್ಯೂರಿಟಿ ನಮಗೆ ಜಾಸ್ತಿ ಇಲ್ಲ. ನೈಟ್ ಡ್ಯೂಟೀಸ್ ಎಲ್ಲ ಮಾಡ್ತೀವಿ ನಾವು 24 hours ಮನೆಯಿಂದ ದೂರ ಇರ್ತೀವಿ. ಮತ್ತು ಊಟ ಎಲ್ಲ ನಾವು ಸರಿಯಾಗಿ ಮಾಡಲ್ಲ, ನಿದ್ದೆ ಮಾಡಲ್ಲ. 24 hours ಪೇಷಂಟ್ ಕೇರ್ ಮಾಡ್ತೀವಿ. ಇಲ್ಲಿ ಬಂದು ನಮಗೆ ಸೆಕ್ಯೂರಿಟಿ ಇಲ್ಲ, ನಮಗೆ ಅಸಾಲ್ಟ್ ಮಾಡ್ತಾರೆ ಡೈರೆಕ್ಟ್. ಅದಕ್ಕಾಗಿ ಕಂಪ್ಲೇಂಟ್ ಮಾಡ್ತಾ ಇರೋದು ನಾವು. ಸೊ ಸ್ಕ್ಯಾನಿಂಗ್ ಮಾಡೋ ಮುಂದೆ ಆ ಡಾಕ್ಟರ್ ಏನೋ ಟಚ್ ಮಾಡ್ದ ಅಂತ ಅವರಿಗೆ ಒಂಥರ ಒಂದು ತಪ್ಪು ಮಾಹಿತಿ ಇತ್ತು. ಹೆಣ್ಮಗಳನ್ನೂ ಕರೆ ಕೇಳಿದ್ವಿ. ಪಾಪ ಅವಳು ಕೂಡ ಹೇಳಿದಳು, ಇಲ್ಲ ಟಚ್ ಆಗಿರ್ಬೋದು, ಯಾವುದೋ ಗೊತ್ತಿಲ್ಲ ಅಂತ. ಅವನು ವ್ಯಕ್ತಿ ಕೂಡ ಹೇಳಿದ, ಸರ್ ನಾನು ಮಾಡಿದ ತಪ್ಪು, ನಾನು ಡಾಕ್ಟರ್ ಮೇಲೆ ಅಸಾಲ್ಟ್ ಮಾಡಬಾರ್ದು, ತಪ್ಪು ಮಾಡಿದ್ದೀನಿ ಅಂತ. ಆ ಡಾಕ್ಟ್ರು ಕೂಡ ಹೇಳಿದೆ, ಸರ್ ನಾನು ಯಾವುದೇ ರೀತಿಯಿಂದ ಕೆಟ್ಟ ದೃಷ್ಟಿಯಿಂದ ಮಾಡಿಲ್ಲ, ನಾನು ಮನೆಯಲ್ಲಿ ದೇವರ ಹಾನಿಯಾಗಿ, ನಾನು ತಾಯಿಯ ಹಾನಿಯಾಗಿ ಹೇಳ್ತೀನಿ ಅಂತ ಅದೇನೋ ವಿಚಾರಣೆ ಮಾಡಿಲ್ಲ ಅಂತ ಅವನು ಹೇಳಿದಾಗ, ಇಬ್ಬರು ಕೂಡ ಎಲ್ಲ ನಮ್ಮ ಮುಖಂಡರು ಕೂಡ ಬಂದಿದ್ದರು, ಪ್ರೆಸ್ಗಳು ಬಂದಿದ್ದರು, ನಾವೆಲ್ಲ ವೈದ್ಯರು ಬಂದಿದ್ದರು, IMEಯಿಂದ ಬಂದಿದ್ದರು. ಎಲ್ಲ ಕೂಡ ಪರಿಶೀಲನೆ ಮಾಡಿದಾಗ ಯಾವುದೇ ರೀತಿಯಿಂದ ತಪ್ಪು ಕಂಡು ಬಂದಿಲ್ಲ ಅಂತ ನಮಗೆ ಅನಿಸಿದಾಗ, ಸೊ ಇದರಿಂದ ಪ್ರತಿಭಟನೆ ಮಾಡೋದ್ರಿಂದ ರೋಗಿಗಳು ತೊಂದರೆ ಆಗುತ್ತೆ. ನಮ್ಮ ಆಸ್ಪತ್ರೆ ದಿನಕ್ಕೆ 1000-2000 ಪೇಷಂಟ್ ಬರ್ತವೆ, ತೊಂದರೆ ಆಗ್ಬೋದು. ನಮ್ಮೆಲ್ಲ ಬಿಜಾಪುರದ ಜನತೆಗೆ ಮತ್ತೊಮ್ಮೆ ಕಳ್ಕಳಿ ವಿನಂತಿ ಮಾಡ್ಕೋತೇನೆ, ನಮ್ಮ ಆಸ್ಪತ್ರೆಗೆ ತಮ್ಮ ಆಸ್ಪತ್ರೆ ತಿಳ್ಕೊಂಡು ಇಲ್ಲಿ ಒಳ್ಳೆಯ ಒಂದು ರೋಗಿಗಳ ಸೇವೆ ಪಡ್ಕೊಳ್ರಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಹೇಳ್ತಾ, ಯಾವುದೇ ಇಂಥ ಘಟನೆಗಳು ಮುಂದೆ ಆಗಬಾರದು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕಳ್ಕಳಿಯಿಂದ ಮಾಡ್ತೀನಿ.